ವರ್ಷ ನ್ಯೂಸ್ಗೆ ಸ್ವಾಗತ. ನಾನು ಶರಣಪ್ಪ, ಕೊಪ್ಪಳ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಹಾಗೂ ಮಾಜಿ ಸಚಿವರಾದ ಶ್ರೀ ಅಮರೇಗೌಡ ಬಯ್ಯಾಪುರ ಪಾಟೀಲ್ ಹಾಗೂ ಪತ್ನಿ ಶಶಿಕಲಾ ಅಮರೇಗೌಡ ಬಯ್ಯಾಪುರ ಪಾಟೀಲ್ ಕುಟುಂಬದೊಂದಿಗೆ ಮತದಾನ ಹಕ್ಕನ್ನು ಚಲಾಯಿಸಿದರು. ವ್ಯವಸ್ಥೆಯಲ್ಲಿ ಇದು ಒಳ್ಳೆಯ ಕೆಲಸ ಆಗಬೇಕಾಗಿದ್ದರೆ ಮತದಾನದ ಡಬ್ಬಿಗಳು ಮಾತನಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆ ಮತದಾನದ ಡಬ್ಬಿಗಳು ಮಾತಾಡೋದಲ್ಲ, ಆ ಡಬ್ಬಿಯಲ್ಲಿ ಹಾಕ್ತಕ್ಕಂಥ ಮತಗಳು ಏನಿದಾವಲ್ಲ ಅವು ಒಂದು ಒಳ್ಳೆಯ ಕೆಲಸಕ್ಕಾಗಿ ಒಳ್ಳೆಯವರಿಗೆ ಆಗಿ ಹಾಕಿದಾಗ ಮಾತ್ರ ಅದು ಒಂದು ಅರ್ಥಪೂರ್ಣವಾದಂಥ ಒಂದು ವ್ಯವಸ್ಥೆ ಆಗ್ತದೆ. ನಿಮ್ಮ ಪಕ್ಷದ ಅಭ್ಯರ್ಥಿ ಎಷ್ಟು ಮತಗಳಿಂದ ಗೆಲ್ಲುವ ಸಾಧ್ಯತೆ ಸರ್? ನಮ್ಮ ಪಕ್ಷದ ಅಭ್ಯರ್ಥಿ 1 ಲಕ್ಷಕ್ಕಿಂತಲೂ ಹೆಚ್ಚು ಮತಗಳಿಂದ ರಾಜಶೇಖರ್ ಇಟ್ನಾಳ್ರವರು ಗೆಲ್ಲುವುದು ನಿಶ್ಚಿತ. ಸರ್, ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಯಾವ ರೀತಿ ತಮ್ಮ ಪಕ್ಷಕ್ಕೆ ಬೆಂಬಲ? ಎಲ್ಲ ಕಡೆ ಕೂಡ ಬೆಂಬಲ ಇದೆ. ಯಾಕೆಂದರೆ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಈ ಏನು BJPಯವರು ಚುನಾವಣೆ ಪೂರ್ವದಲ್ಲಿ ಭಾಳ ಹಾಸ್ಯಾಸ್ಪದವಾಗಿ ಮಾತನಾಡ್ತಕ್ಕಂಥದ್ದಿತ್ತು. ಆದರೆ ನಮ್ಮ ದಿಟ್ಟ ಮತ್ತು ನೇರ ನಿಷ್ಠುರ ನುಡಿಗಳನ್ನು ಆಡ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವರೆಲ್ಲರ ಒಂದು ಒಟ್ಟಾಭಿಪ್ರಾಯದಿಂದ 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಇಡೀ ರಾಜ್ಯದಾದ್ಯಂತ ನಾವು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಭಾಳಷ್ಟು, ಅದರಲ್ಲೂ ಮಹಿಳೆಯರು ಹೆಚ್ಚು ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಾನು ಇಡೀ 8 ಕ್ಷೇತ್ರದಲ್ಲೂ ಮತ್ತು ಬೇರೆ ಬೇರೆ ಚಿಕ್ಕೋಡಿ, ರಾಯಚೂರು, ಬೆಳಗಾವಿ ಈ ರೀತಿಯ ಅನೇಕ ಕ್ಷೇತ್ರಗಳಲ್ಲಿ ನಾನು ಪ್ರವಾಸ ಮಾಡಿದಾಗ ಅಲ್ಲಿ ತಾವರೆಕೆರೆ ಪಟ್ಟಣದಲ್ಲಿ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ವಿಕ್ರಮ್ ರಾಯ್ಕರ್ ಹಾಗೂ ಪತ್ನಿ ಸ್ನೇಹಾ ವಿಕ್ರಮ್ ರಾಯ್ಕರ್ ಮತಗಟ್ಟೆಗೆ ಹೋಗಿ ಮತದಾನ ಹಕ್ಕನ್ನು ಚಲಾಯಿಸಿದರು.